ಎಸ್ನ ಬಿಗ್ ಫೈನ್ 5ನೇ ಸ್ಟೋರಿಯನ್ನು ನೋಡ್ತಾ ಹೋಗೋದಾದ್ರೆ ಬೆಂಗಳೂರಿನಲ್ಲಿ ಸಂಕ್ರಾಂತಿಯ ಹಬ್ಬದ ಸಡಗರ ಮನೆ ಮಾಡಿದೆ. ಸಂಕ್ರಾಂತಿಗೆ ಭರ್ಜರಿ ಸಿದ್ಧತೆ ನಡೀತಾ ಇದ್ದು ಮಾರುಕಟ್ಟೆಗಳಲ್ಲಿ ಖರೀದಿ ಭರಾಟೆ ಜೋರಾಗಿದೆ. ಸಂಕ್ರಾಂತಿ ಹಬ್ಬ ಈಗ ಬೆಂಗಳೂರಿನಲ್ಲಿ ಮನೆ ಮಾಡಿರುವಂಥದ್ದು. ದೇಸಿಯ ಹಬ್ಬದ ಸಡಗರ ಸಂಭ್ರಮ ಜೋರಾಗಿದೆ. ಈಗ ಸಂಕ್ರಾಂತಿಗೆ ಭರ್ಜರಿ ಸಿದ್ಧತೆ ನಡೀತಾ ಇದ್ದು ಮಾರುಕಟ್ಟೆಗಳಲ್ಲಿ ಖರೀದಿ ಭರಾಟೆ ಜೋರಾಗಿದೆ. ಬೆಂಗಳೂರಲ್ಲಿ ಸಂಕ್ರಾಂತಿ ಹಬ್ಬದ ತಯಾರಿ ಬಲು ಜೋರಾಗಿದ್ದು ವರ್ಷದ ಮೊದಲ ಹಬ್ಬದ ಆಚರಣೆಗೆ ಇನ್ನು 2 ದಿನಗಳು ಬಾಕಿ ಇದ್ದು ಈಗ ಎಲ್ಲರ ಮನೆಯಲ್ಲೂ ಸಂಭ್ರಮವೋ ಸಂಭ್ರಮ. ಹೂವು, ಹಣ್ಣು, ಕಬ್ಬು, ಎಳ್ಳು, ಬೆಲ್ಲ ಖರೀದಿಯಲ್ಲಿ ಬೆಂಗಳೂರಿಗರು ಬ್ಯುಸಿಯಾಗಿದ್ದಾರೆ. ಹಬ್ಬದ ಹಿನ್ನೆಲೆ ಮಾರುಕಟ್ಟೆಯಲ್ಲಿ ಹೂವು, ಹಣ್ಣಿನ ದರ ಈಗ ದಿಢೀರ್ ಏರಿಕೆಯಾಗಿದೆ. ಮಾರುಕಟ್ಟೆ ತುಂಬ ಹೂವು, ಹಣ್ಣು, ಕಬ್ಬು, ಎಳ್ಳು, ಬೆಲ್ಲ ಖರೀದಿ ಜೋರಾಗಿದ್ದು ಇನ್ನು ಯಾವೆಲ್ಲ ದರ ಏರಿದೆ ಹೂವಿನ ದರ ಅನ್ನೋದನ್ನು ತಿಳಿತಾ ಹೋಗೋಣ. ಕನಕಾಂಬರ ಮೊದಲಿಗೆ 700 ರೂಪಾಯಿ ಇತ್ತು, ಈಗ 800 ರೂಪಾಯಿ ಕೆಜಿ ಆಗಿದೆ. ಇನ್ನು ಕಾಕಡ 500 ರೂಪಾಯಿ ಇತ್ತು, 600 ರೂಪಾಯಿ ಆಗಿದೆ. ಸೇವಂತಿ ಹೂವು 70 ರೂಪಾಯಿ ಇತ್ತು, ಇನ್ನು ಈಗ ಗುಲಾಬಿ ಹೂ 80 ರೂಪಾಯಿ ಆಗಿದೆ. ಚೆಂಡು ಹೂ 30 ರೂಪಾಯಿಂದ 40 ರೂಪಾಯಿಗೆ ಏರಿಕೆಯಾಗಿದೆ. ಇತರೆ ವಸ್ತುಗಳ ಬೆಲೆ ಕೂಡ ಏರಿಕೆಯಾಗಿರುವಂಥದ್ದು. ಪ್ರತಿ ಕೆ ಜಿಗೆ ಕಬ್ಬು ಜೋಡಿಗೆ 150 ರೂಪಾಯಿ ಇತ್ತು, ಈಗ 250 ರೂಪಾಯಿ ಆಗಿದೆ. ಬೆಲ್ಲ 80 ರೂಪಾಯಿ ಇದೆ. ಸೇಬು 160 ರೂಪಾಯಿ, ದಾಳಿಂಬೆ 140 ರೂಪಾಯಿ ಆಗಿದೆ. ಕಿತ್ತಳೆ 50ರಿಂದ 70 ರೂಪಾಯಿ ಆಗಿದೆ. ಟೋಟಲಿ 110 ರೂಪಾಯಿ 20 ರೂಪಾಯಿ ಏರಿಕೆ ಆಗಿದೆ ಅಷ್ಟೇ. ಅಯ್ಯಪ್ಪ ಏನು ಮಾಡೋಕ್ಕಾಗಲ್ಲ, ಹಬ್ಬ ಇರೋದ್ರಿಂದ ರೈತರು ಬೆಳೆದಿದ್ದಕ್ಕೆ ಒಂದು ಒಳ್ಳೆ ಬೆಲೆ ಸಿಕ್ಕಲಿ ಅಂತ ಕೇಳ್ಕೊತಾ ಇದೀವಿ. ಅಯ್ಯಪ್ಪ ಹೂವಿನ ಬೆಲೆ ಹೇಗಿದೆ? ಹೂವಿನ ಬೆಲೆಗೆ ಇನ್ನೂ ಹೋಗಿಲ್ಲ ಸ್ವಾಮಿ ಮಾರ್ಕೆಟ್ಗೆ. ತರಕಾರಿ ಹಣ್ಣು ಹಂಪಲ ಹೇಗಿದೆ? ಹಣ್ಣಂಪ್ಲು ದುಬಾರಿ ಆಗಿದೆ ಸ್ವಾಮಿ. ಏನು ಮಾಡೋಕ್ಕಾಗಲ್ಲ, ಹಬ್ಬ ಮಾಡಬೇಕು, ತಗೊಳ್ಳೇಬೇಕಾಗತ್ತೆ. ಹೆಚ್ಚಾಗಿದೆ? ಮಾಮೂಲಿ ಆ್ಯಪಲ್ಲು, ದಾಳಿಂಬೆ ಇವೆಲ್ಲ ಇದೆ. ರೇಟ್ ಏನು ಕಡಿಮೆ ಆಗಿಲ್ಲ, ರೇಟ್ಗಳಿದೆ. ರೇಟ್ ಏನು ಕಡಿಮೆ ಆಗಿಲ್ಲ. ಊದ್ ಮಾತ್ರ ಸ್ವಲ್ಪ ಕಡಿಮೆ ಆಗಿದೆ. ಹಣ್ಣೆಲ್ಲ ರೇಟ್ ಹಂಗೆ ಇದೆ. ಅದು ರೇಟ್ ಆದರೆ ಯಾರು ತೊಗೊತಾರೆ? ರೇಟ್ ಕಡಿಮೆ ಮಾಡಿದ್ರೆ ಇವಾಗ ನಾವು ತೊಗೊಳೋರು 1 kg ತೊಗೊಳೋರು ಅರ್ಧ kg ತೊಗೊತಾ ಇದ್ದೀವಿ. ಇವಾಗ ಪೇಷಂಟ್ ಇದೆ ಮನೇಲಿ, ಕೊಡಬೇಕು ಅವ್ರಿಗೆ ಹಣ್ಣು. ಇವ್ರು ಈ ಥರ ರೇಟ್ ಹೇಳಿದ್ರೆ ಏನು ತೊಗೊಳಕ್ಕಾಗ್ತಿದೆ ನಾವು? ಅದಕ್ಕೆ ಬೇಡ ಅಂತ ಹೋಗ್ಬಿಡ್ತೀವಿ ಅಷ್ಟೇ. ಹೂವಿನ ಬೆಲೆ ಹೇಗಿದೆ? ಮನೆ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ರಿಪೋರ್ಟರ್ ಸಂಗಮೇಶ್. ಮಾರುಕಟ್ಟೆಯಲ್ಲಿ ಈಗಾಗಲೇ ಹಬ್ಬದ ಸಂಭ್ರಮ ಸಡಗರ ಜೋರಾಗಿದ್ದು ಯಾವೆಲ್ಲ ವಸ್ತುಗಳ ಬೆಲೆ ಏರಿಕೆಯಾಗಿದೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಎಸ್ ಕಾರ್ತಿಕ್, ಏನು ನಾಳೆ ಸಂಕ್ರಾಂತಿ ಪ್ರಾರಂಭವಾಗಲಿದ್ದು ಇವತ್ತು ಏನು ಬೆಂಗಳೂರಿನ KR ಮಾರ್ಕೆಟ್ನಲ್ಲಿ ಒಂದು ಖರೀದಿಯ ಜೋರಾಗಿತ್ತು. ಬೆಂಗಳೂರಿನ ಸಿಟಿಯ ಜನರೆಲ್ಲ ಏನು KR ಮಾರ್ಕೆಟ್ಗೆ ಬಂದು ಸಂಕ್ರಾಂತಿ ಹಬ್ಬಕ್ಕೆ ಬೇಕಾಗಿರುವ ಹಣ್ಣು ಹಂಪಲ ಮತ್ತು ಹೂಗಳನ್ನು ಎಲ್ಲ ಖರೀದಿ ಮಾಡುವುದಕ್ಕೆ ಜನ ಬಂದಿದ್ದರು. ಕೆಲವು ಹೂಗಳಿಗೆ ಎಲ್ಲ ಹೂಗಳ ಜೊತೆಗೆ ಕನಕಾಂಬರಿ ಇರಲಿ ಏನು ಕಾಕಡ ಇರಲಿ, ಈ 2 ಹೂಗಳಿಗೆ ಬೆಲೆ ಜಾಸ್ತಿ ಆಗಿತ್ತು. ಸಾಮಾನ್ಯವಾಗಿ ಕನಕಾಂಬರಿ 300ರಿಂದ 400 ರೂಪಾಯಿ ಇರುತ್ತೆ, ಆದರೆ ಈ ದಿನಗಳಲ್ಲಿ ಸುಮಾರು 700ರಿಂದ 800 ರೂಪಾಯಿಗೆ ಆಗಿದೆ ಅಂತ ಅಲ್ಲಿನ ವ್ಯಾಪಾರಿಗಳು ಹೇಳ್ತಾ ಇದ್ದರು. ಜೊತೆಗೆ ಕಾಕಡ ಕೂಡ ಏನು ಸಾಮಾನ್ಯವಾಗಿ 200ರಿಂದ 300 ಇರುತ್ತೆ, ಆದರೆ ಈ ದಿನಗಳಲ್ಲಿ 300ರಿಂದ 400 ಆಗಿದೆ. ಜೊತೆಗೆ ಏನು ಚೆಂಡು ಹೂವು ಇರುತ್ತೆ ಏನು ಅದು ಸಾಮಾನ್ಯವಾಗಿ 30 ರೂಪಾಯಿರಿಂದ 40 ರೂಪಾಯಿ ಆಗಿದೆ. ಜೊತೆಗೆ ಏನು ಸೇವಂತಿ ಯಾವುದೇ ಹಬ್ಬದಲ್ಲಿ ಒಂದು ಭರ್ಜರಿಯ ದಾಖಲೆ ಮಾಡ್ತಾ ಇರುತ್ತೆ, ಆದರೆ ಈ ಸಂಕ್ರಾಂತಿಯಲ್ಲಿ ಒಂದು ಜನರಿಗೆ ಒಂದು ರಿಲೀಫ್ ಕೊಟ್ಟಿದೆ ಅಂತ ಹೇಳ್ಬೋದು. ಯಾಕೆಂದರೆ 1 kgಗೆ ಕೇವಲ 70 ರೂಪಾಯಿಗೆ 1 kg ಬರ್ತಾ ಇದೆ. ಜೊತೆಗೆ ಈ ವರ್ಷ ಕಬ್ಬು ಕೂಡ ಬಿಸಿ ಮುಟ್ಟಿಸಿದೆ ಜನರಿಗೆ. ಯಾಕೆಂದರೆ ಸಾಮಾನ್ಯವಾಗಿ 2 ಕಬ್ಬಿಗೆ ಸಾಮಾನ್ಯವಾಗಿ 100 ರೂಪಾಯಿನಿಂದ ಒಳಗೆ ಸಿಗ್ತಾ ಇತ್ತು, ಆದರೆ ಈ ವರ್ಷ 100ರಿಂದ 200 ರೂಪಾಯಿಗೆ ಏನು ಸಿಗ್ತಾ ಇದೆ. ಜೊತೆಗೆ ಏನು ಹಣ್ಣಿನ ಬೆಲೆ ಕೂಡ ಜಾಸ್ತಿ ಆಗಿದೆ, ಅದರಲ್ಲೂ ಸೇಬು ಆಗಿರಲಿ ಏನು. ಎಸ್, ಇದಾಗಿತ್ತು ಮಾಹಿತಿ ಕಾರ್ತಿಕ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಸಂಗಮೇಶ್.